ಇವತ್ತು ನಾ ಹೇಳ್ತಿರೋ ಸ್ಟೋರಿ ಯಾರು ಹೇಳಿದ್ದು ಎಲ್ಲಿಂದೋ ಕೇಳಿದ್ದು ಸ್ಟೋರಿ ಅಲ್ಲ, ನಿಜವಾಗ್ಲೂ ನಾನೇ ನನ್ನ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ ಸ್ಟೋರಿ. ಆ ಸ್ಟೋರಿ ಇವತ್ತು ಕೇಳಿದ್ರು ನನ್ನ ಮೈ ನಡಗಿಸುತ್ತೆ. ಈ ಸ್ಟೋರಿ ನಿಮಗೆ ಹೇಳ್ತೇನೆ, ಮತ್ತೆ ನಾನು ಅಲ್ಲಿ ಕಂಡಿದ್ದು ಎಕ್ಸಾಕ್ಟಾಗಿ ಇವತ್ತಿಗೂ ಹೇಳೋಕ್ಕಾಗೋದಿಲ್ಲ. ಮತ್ತೆ ಅಲ್ಲಿ ಏನು ನಡೀತು, ಕಂಡಿದ್ದೇನು ಅಂತ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬೇಜಾರದ ವಿಷಯ ಏನಂದರೆ, ವಿಡಿಯೋನ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡದೆ ಹೋಗ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ 1 ಸೆಕೆಂಡ್ ಕೂಡ ಬೇಕಾಗಿಲ್ಲ. ಬೇಗ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಶುರು ಮಾಡೋಣ. ನಾನು 10ನೇದು ಇರುವಾಗ ನಮ್ಮ ಸ್ಕೂಲಲ್ಲಿ NCC ಕ್ರೆಡಿಟ್ ಆಗಿದ್ದೆ. ನಮ್ಮ ಸ್ಕೂಲಿಂದ NCC ಕ್ಯಾಂಪಸ್ಗೆ ಹೋಗಬೇಕಿತ್ತು. ಅದಕ್ಕೆ 15 ಜನ ಸೆಲೆಕ್ಟ್ ಆಗಿದ್ವಿ. ಅದರಲ್ಲಿ ನನ್ನ ಫ್ರೆಂಡ್ ಒಬ್ಬ ಆದಿ ಅಂತ ಕ್ಯಾರೆಕ್ಟರ್ ಇದ್ದೆ ಅವನದು ಈ ಸ್ಟೋರಿಲಿ. ಅವನ ಹೆಸರು ಆದಿ ಅಂತ. ಮತ್ತು ನಾವು ಕ್ಯಾಂಪಸ್ಗೆ ಜಾಯ್ನ್ ಆದ್ವಿ, ಅಟೆಂಡ್ ಆದ್ವಿ. ಆ ದಿನ ಕ್ಯಾಂಪಸ್ ಏನು 15 ದಿನ ಇತ್ತು ಅನಿಸತ್ತೆ. 15 ದಿನ ಇರ್ಬೋದು ಅಂದ್ಕೊಳ್ಳಿ, 15 ದಿನ ಅಂತ. 15 ದಿನ ಇತ್ತು. ಫಸ್ಟ್ನೇ ದಿನ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟರು, ಹೇಗಿರಬೇಕು, ಎಷ್ಟು ಡಿಸಿಪ್ಲಿನ್ ಅಲ್ಲ. NCC ಅಂದರೆ ಡಿಸಿಪ್ಲಿನ್ ಅಲ್ವಾ, ಸೊ ಎಲ್ಲ ಕೊಟ್ಟರು. ಆಮೇಲೆ ನೈಟ್ ಮಲಗಬೇಕಂತೆ ಸರ್ಸ್ ಮತ್ತು ಸೀನಿಯರ್ಸ್ ಎಲ್ಲ ಬಂದು ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು. ಏನಂತ ಅಂದರೆ, ರಾತ್ರಿ ಒಬ್ಬೊಬ್ಬರೇ ಎಲ್ಲಿಗೂ ಹೋಗಬೇಡಿ, ಮತ್ತು ಅರ್ಜೆಂಟ್ ನಿಮಗೆ ಏನಾದರೂ ಹೋಗಲೇಬೇಕನ್ಸ್ತ ಅಂದರೆ ಒಂದು 4-5 ಜನ ಸೇರಿ ಹೋಗಿ, ಒಬ್ಬೊಬ್ಬರೇ ಹೋಗಬೇಡಿ ಅಂತ. ಆ ಟೈಮ್ಗೆ ಏನು ನಮಗೆ ಗೊತ್ತಾಗಲಿಲ್ಲ. ನಾವು ಅಲ್ಲಿ ಸರಿ ಬಿಡಿ ಅಂತ ಅಂದ್ಕೊಂಡ್ವಿ. ನಮಗೆ ಆವಾಗ ಯೋಚನೆ ಏನೂ ಆಗಲಿಲ್ಲ. ಆಯಿತು ಅಂತ ಸರ್ಸ್ ಹೋದರು. ಮತ್ತು 1ರಿಂದ 10ನೇ ದಿನ ಏನೂ ನಡೀಲಿಲ್ಲ, ಎಲ್ಲ ಚೆನ್ನಾಗಾಯಿತು. ಮತ್ತು 11ನೇ ದಿನ ನಂಗೆ ನೆನಪಿದೆ ಸರಿಯಾಗಿ. ಆ ದಿನ ಗನ್ ಶೂಟಿಂಗ್ ಅಂತ ಹೊರಗಡೆ ಕರ್ಕೊಂಡು ಹೋಗಿದ್ರು. ನಾವು ಶೂಟಿಂಗ್ ಅಂತ ಹೊರಗಡೆ ಹೋಗಿದ್ವಿ. ಆಮೇಲೆ ಕ್ಯಾಂಪಸ್ಗೆ ಬರಲಿಕ್ಕೆ ಒಂದು ಸುಮಾರು 6 ಗಂಟೆ ಏನೋ ಆಗಿತ್ತು. ಹೌದು, 6 ಗಂಟೆ ನೆನಪಿದೆ ನನಗೆ. 6 ಗಂಟೆ ಆಯಿತು. ಟ್ರಕ್ಕಿಂದ ಬಂದು ಇಳಿದ್ವಿ ಮತ್ತು ಫ್ರೆಶ್ ಅಪ್ ಆಗಿ ಊಟಕ್ಕಂತ 7 ಗಂಟೆ 7 ಕಾಲಿಗೆ ಊಟ ನಡೀತಿತ್ತು. ಎಲ್ಲರೂ ಊಟಕ್ಕೆ ಹೋಗಿದ್ರು. ನನಗೆ ಆದಿಗೆ ಸ್ವಲ್ಪ ಲೇಟ್ ಆಗಿತ್ತು ಊಟಕ್ಕೆ. ಹಾಗೆ ನಾವು ತಟ್ಟೆ ಎಲ್ಲ ತೊಗೊಂಡು ಊಟಕ್ಕೆ ಹೋದ್ವಿ. ಸುಮಾರು ಕತ್ಲೆ ಆಗಿತ್ತು ಆ ಟೈಮಿಗೆ. 7 ಗಂಟೆ 7 ಕಾಲಿಗೆ ಅಂತ ಊಟ ಮಾಡಿ ಬಂದ್ವಿ. ಎಲ್ಲರದ್ದು ಊಟ ಆಗಿ ರೂಮಿಗೆ ಹೋಗಿದ್ರು. ನಾ ಏನಂದೆ, ಊಟ ಮಾಡಿ ಬಂದು, ಮಗ ಬಾರೋ ತಟ್ಟೆ ಲೇಟು, ವಾಶ್ರೂಮ್ಗೆ ಹೋಗೋಣ ಅಂತ ಹೇಳಿದೆ. ಬೇಡ, ಆಮೇಲೆ ಹೋಗೋಣ ಅಂತ ಹೇಳ್ದ ಅವನು. ನಾನೇ ವಾಯ್ಸ್ ಬುದ್ಧಿ ಗೊತ್ತಿದೆ ಅಲ್ವಾ, ನಾನೇ ಬಾರಿ ಹೋಗೋಣ ಅಂತ ಕರ್ಕೊಂಡೋದೆ. ಹೋಗ್ತಾ 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 ವಾಶ್ರೂಮ್ ಹತ್ತಿರ ಇದೆ ಅನ್ಬೇಕಾದ್ರೆ ಅರ್ಧಕ್ಕೆ ಕರೆಂಟ್ ಹೋಯ್ತು. ಕರೆಂಟ್ ಹೋಗಿದ ತಕ್ಷಣ ನಮ್ಮ ಹತ್ರ ಟಾರ್ಚ್ ಕೂಡ ಇರಲಿಲ್ಲ. ಮೊಬೈಲ್ ರೂಮಲ್ಲಿ ಇತ್ತಲ್ವಾ, ಟಾರ್ಚ್ ಕೂಡ ಇಲ್ಲ. ಹಾಗೆ ಹೋದ್ವಿ. ಹಂಗೆ ಹೋಗಿದ ತಕ್ಷಣ ವಾಶ್ರೂಮ್ ಎಂಟರ್ ಆದ್ವಿ. ಜಸ್ಟ್ ನಮ್ಮ ಮುಂದೆ ಸಡನ್ನಾಗಿ ಶ್ಯಾಡೋ ಕಾಣಿಸ್ತು. ಆ ಶ್ಯಾಡೋ ಹೇಗಿತ್ತಂದರೆ, ಸೇಮ್ ಮನುಷ್ಯನ ಫಿಗರ್ ಇರೋದಿಲ್ಲ, ತಲೆ ಕೈ ಮೈ ಎಲ್ಲ ಸೇಮ್ ಇತ್ತು. ಆದರೆ ಮುಖ ಕೈ ಕಾಲು ಏನು ಕಾಣಿಸ್ತಾ ಇರಲಿಲ್ಲ. ಕಂಪ್ಲೀಟ್ ಫುಲ್ ಡಾರ್ಕ್ ಬ್ಲ್ಯಾಕ್. ಶ್ಯಾಡೋ ನಿಂತಿದ್ದ ಹಿಂದ್ಗಡೆ ಏನೂ ಕಾಣಿಸ್ತಾ ಇರಲಿಲ್ಲ ನಮಗೆ, ಆದರೆ ಆ ಕಡೆ ಈ ಕಡೆ ಕಾಣಿಸ್ತಾ ಇತ್ತು. ನನಗೆ ಭಯದಿಂದ ಏನು ಮಾತೇ ಬರಲಿಲ್ಲ. ಆದಿ, ಬಾ ಮಗ ಹೋಗುವ, ಬಾ ಮಗ ಹೋಗುವ ಅಂತ ನನ್ನ ಕೈ ಹೇಳ್ಕೊಂಡು ಹೋದ. ಆಮೇಲೆ ನನಗೆ ಎಚ್ಚರ ಆಯಿತು. ಅವ್ನು ಹೇಳ್ದಿದ್ದ ತಕ್ಷಣ, ಮಗ ಹಿಂದ್ಗಡೆ ನೋಡಬೇಡ, ಹಾಗೆ ಓಡೋಗೋಣ ಅಂತ ಓಡೋದ್ವಿ. ಅರ್ಧ ಹೋಗ್ತಾ ಹೋಗ್ತಾ ಹೋಗ್ತಾನೆ ಕರೆಂಟ್ ಬಂತು. ಯಾಕೋ ಗೊತ್ತಿಲ್ಲ, ಆ ಟೈಮಿಗೆ ಕರೆಂಟ್ ಬಂದುಬಿಡ್ತು ಒಂದೇ ಸಾಲಿ. ನನಗಂತೂ ತುಂಬ ಭಯ, ನನಗೆ ಮಾತೇ ಬರ್ತಿಲ್ಲ. ಆಮೇಲೆ ಅವನು ರೂಮಿಗೆ ಕರ್ಕೊಂಡೋಗಿ ನನ್ನ ರೂಮಿಗೆ, ಅವನು ರೂಮಿಗೆ ಹೋದ್ವಿ. ರೂಮಿಗೆ ಹೋದ ತಕ್ಷಣ ರೂಮ್ನಲ್ಲಿರೋರೆಲ್ಲ ಇರ್ತಾರಲ್ಲ ಫ್ರೆಂಡ್ಸ್, ಏನಾಯಿತು ಮಗ. ನಾ ಹೇಳಲಿಲ್ಲ, ಅವರಿಗೂ ಹೆದರ್ಸ್ಬಾರ್ದಲ್ವಾ. ಆಮೇಲೆ ಆದಿ ಹೇಳೋಣ, ಮತ್ತು ಅವರಿಗೂ ಆ ರೀತಿ ಆದರೆ ಅಂತ ಅವರಿಗೂ ಹೇಳಿದ್ವಿ. ಆದರೆ ಅವರು ಆ ವಿಷಯನ ನಂಬಲೇ ಇಲ್ಲ. ನಾ ಒಬ್ಬನೇ ಹೋಗಿದ್ರೆ ಅವ್ರು ಕಂಪ್ಲೀಟಾಗಿ ಯಾರೂ ನಂಬೋದಿಲ್ಲ, ಆದಿ ಸಹನೂ ನಂಬೋದಿಲ್ಲ ಆಗಿತ್ತು. ಆದಿ ನನ್ನ ಜೊತೆ ಇದರಿಂದ ಸ್ವಲ್ಪ ನನಗೂ ಅವನು ನಂಬ್ತಾನಲ್ಲ, ಈ ವಿಷಯ ಅವನಿಗೂ ಗೊತ್ತಿದೆಯಲ್ಲ ಅಂತ ಸ್ವಲ್ಪ ಸಮಾಧಾನ ಆಯಿತು. ಹಾಗೆ ನಾನು ಆ ಪಕ್ಕದ ರೂಮಿಗೆಲ್ಲ ಹೇಳಿದೆ, ಅಣ್ಣ ಹೀಗೀಗಾಗಿದೆ ಅಂತ. ಅವ್ರು ಸೀನಿಯರ್ ಇದ್ದರು. ಬಿಡು, ಅದು ಭ್ರಮೆ, ಅದೆಲ್ಲ ಇದಿಲ್ಲ ಅಂತ ಅಂದರು. ಸರಿ ಆಯಿತು ಅಂತ ನಾವು ಸುಮ್ಮನಾದ್ವಿ. ಮತ್ತು ಮಾರನೇ ದಿನ ಏನೂ ನಡೀಲಿಲ್ಲ. ಮತ್ತು 12ನೇ ದಿನ ಕ್ಯಾಂಪ್, ಅದು 12 ಇರ್ಬೋದು. ಒಬ್ಬ ಅಣ್ಣ, ನಮ್ಮ ಹೇಳಿದ್ನಲ್ಲ ಸೀನಿಯರ್ ಇದ್ದಾರೆ ಅಂತ, ಸೀನಿಯರ್ ಅಣ್ಣಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು, ಹೇಳ್ತೀನಿ ಕೇಳಿ. ಅವನು ಮಲಗಿದ್ದ ಅಂತೆ. ಮಲಗಿದ ನಂತರ ಅವನಿಗೆ ವಾಶ್ರೂಮ್ಗೆ ಹೋಗಬೇಕಾಯಿತು. ಸುಮಾರು ಅವ್ನು ಟೈಮ್ ನೋಡಲಿಲ್ಲ, 2:30-3 ಗಂಟೆ ಆಗಿರ್ಬೋದಂತೆ.
ವಾಶ್ರೂಮಿಗೆ ಹೋಗ್ತಾ ಹೋಗ್ತಾ ಅವನಿಗೊಂದು ರೂಢಿ ಎಂತ ಅಂದರೆ ಸಾಂಗ್ ಆನ್ ಮಾಡಿ ಹೋಗೋದು. ಎಲ್ಲಿ ಸ್ನಾನಕ್ಕೆ ಹೋಗಿದ್ರು ಸಾಂಗ್ ಆನ್ ಮಾಡೋದು, ಎಲ್ಲಿ ಹೋಗಿದ್ರು ಸಾಂಗ್ ಆನ್ ಮಾಡ್ಕೊಂಡೆ ಹೋಗೋದು. ಸಾಂಗ್ ಆನ್ ಮಾಡ್ಕೊಂಡು ಹೋಗ್ತಾ ಇದ್ದಂತೆ ವಾಶ್ರೂಮ್ ಎಂಟರ್ ಆಗಿದ ತಕ್ಷಣ ಯಾರೋ ಮಲಗಿದ್ದಾನೆ. ಎಲ್ಲಿ ಮಲಗಿದ್ದಾನೆ ಅಂದರೆ ವಾಶ್ರೂಮ್ ಸಿಂಕ್ ಇರೋದಿಲ್ಲ, ಸಿಂಕ್ ಕೆಳಗಡೆ ಮಲಗಿದ್ದಾನೆ. ಬಿಳಿ ಬಟ್ಟೆ, ಬಿಳಿ ಪ್ಯಾಂಟ್ ಹಾಕಿದ್ದಾನೆ. ಆದರೆ ಅವನಿಗೆ ರುಂಡನೇ ಇರಲಿಲ್ಲ. ಏನು ಹೇಳಿ, ರುಂಡ ಇರಲಿಲ್ಲ. ಈ ಅಣ್ಣಂಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ತುಂಬ ಹೆದರಿದ್ದಾವ. ಹಾಗೆ ಕಿರ್ಚಾಡ್ಕೊಂಡು ಓಡಿ ಬಂದ ರೂಮ್ನೆಲ್ಲ ಏನಾಯಿತು ಅಂತ ಕೇಳಿದ ತಕ್ಷಣ ರೂಮ್ನವ್ರು ಹೋಗಿ ನೋಡಿದಾಗ ಅಲ್ಲಿ ಎಂಥದ್ದು ಇರಲಿಲ್ಲ. ರೂಮ್ನವರೆಲ್ಲ ಸ್ವಲ್ಪ ಸಮಾಧಾನ ಮಾಡಿಸಿ ಅವ್ನು ತುಂಬಾ ಹೆದರಿದ್ದ. ಮಾರನೇ ದಿನ ಅವನಿಗೆ ಜ್ವರ ಬಂದು ಹಾಸ್ಪಿಟ್ಲು ನರ್ಸೆಲ್ಲ ಇರ್ತಾರಲ್ಲ ಕ್ಯಾಂಪಸಲ್ಲಿ, ಅವರು ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾಯಿದ್ರು. ಅದೇನಂತ ಅಂದರೆ ಅವನು ನಾವು ಹೇಳಿದ್ದ ನಂಬಲಿಲ್ಲ ವಿಷಯನ. ಆದರೆ ಅವನಿಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಅವನಿಗೆ ಗೊತ್ತಾಯಿತು. ಮತ್ತು ಏನಂದರೆ ನಾವು ಎಲ್ಲರೂ ನಮ್ಮ ಬಾಯ್ಸ್ ಎಲ್ಲ ಸೇರಿ ಸೀನಿಯರ್ಸ್ಗೆ ಮತ್ತು ಸರ್ಸಿಗೆ ಕೇಳಿ, ಸರ್ ಹೇಗೀಗಾಗ್ತಿದೆ, ಏನಿದೆ ಹಾಸ್ಟೆಲ್ ಅಂತ ಕೇಳಿದಾಗ ನಂತರ ಸರ್ ಹೇಳ್ತಾರೆ, ಆ ಬಾತ್ರೂಮಲ್ಲಿ ಒಂದು ಸುಮಾರು ವರ್ಷದ ಹಿಂದೆ ಒಬ್ಬನು ನೇಣು ಹಾಕೊಂಡ್ಬಿಟ್ಟಿದ್ನಂತೆ. ಕಂಪ್ಲೀಟಾಗಿ ನೇಣು ಹಾಕೊಂಡಿದ್ದ. ಅಲ್ಲಿ ಆ ಇನ್ಸಿಡೆಂಟ್ ನಡೆದಿತ್ತು. ಯಾಕೆ ನೇಣು ಹಾಕೊಂಡಿದ್ದಂತ ಗೊತ್ತಿಲ್ಲ, ಆದರೆ ನೇಣು ಹಾಕೊಂಡಿದ್ದ. ಅದಕ್ಕೆ ಅವನು ಕಾಣಿಸ್ಕಾಣ್ತಾನೆ ಅಂತ ನಂಬಿಕೆ ಇದೆ ಅಲ್ಲಿ, ಏನೋ ಗೊತ್ತಿಲ್ಲ. ನಮಗೂ ಹಾಗೆ ಆಗಿರ್ಬೋದು ಅಂತ ಅವ್ರು ಹೇಳ್ತಾರೆ. ಸರಿ, ನೀವು ಅಲ್ಲಿ ಹೋಗಬೇಡಿ ರಾತ್ರಿ ಟೈಮಿಗೆ, 2ನೇ ಫ್ಲೋರ್ ಇದೆಲ್ಲ ಆ ಬಾತ್ರೂಮಿಗೆ ಹೋಗಿ ಅಂತ ಹೇಳಿದ್ರು. ಹಾಗೆ ನಮ್ಮ ಕ್ಯಾಂಪಸ್ ಎಲ್ಲ ಮುಗೀತು. ಮತ್ತು ನಾನು ಏನು ಹೇಳೋದಂದರೆ, ನೀವು ಎಲ್ಲಾದರೂ ಹೊಸ ಜಾಗಕ್ಕೆ ಹೋದರೆ, ಎಲ್ಲಾದರೂ ಬೇರೆ ಕಡೆ ಹೋದರೆ ದೊಡ್ಡವ್ರ ಮಾತನ್ನ ಕೇಳಿ, ಅವ್ರ ಮಾತನ್ನ ಮೀರೋಕ್ಕೆ ಹೋಗಬೇಡಿ. ಐ ಹೋಪ್ ನಿಮಗೆಲ್ಲ ಈ ಸ್ಟೋರಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ಸ್ಟೋರಿ ಬಗ್ಗೆ ನಿಮ್ಮ 2 ಮಾತನ್ನು ನೀವು ಕಮೆಂಟ್ನಲ್ಲಿ ಶೇರ್ ಮಾಡ್ಕೊಳ್ಬೋದು. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ನಲ್ಲಿ ಹೇಳಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಕ್ರೇಜಿ ವೀಡಿಯೋ ಜೊತೆ ಬರ್ತೀನಿ. ಎಲ್ರಿಗೂ ಧನ್ಯವಾದ.